ಕಂಸನ ಆದೇಶಕ್ಕೆ ಕಟ್ಟುಬಿದ್ದ ಅಕ್ರೂರ. ಕಂಸನು ಯದುವಂಶದ ಒಳಗಿನ ಒಂದು ಶಾಖೆಯಾಗಿರುವ ಸಾತ್ವತ ವಂಶದವನು ಧರ್ಮಾತ್ಮನೂ ಆದ ಅಕ್ರೂರನನ್ನು ಕರೆಸಿಕೊಂಡ. ನಮ್ಮ ಆಸುಪಾಸಿನಲ್ಲೇ ಅತ್ಯಂತ ಸಜ್ಜನ ಶಿಖಾಮಣಿ ಅಂದರೆ ನೀನೇ ನೋಡು. ಕ್ರೂರತನ ನಿನ್ನ ಬಳಿ ಸುಳಿಯುವುದೂ ಇಲ್ಲವಾದ್ದರಿಂದ ನಿನ್ನ ಹೆಸರು ಅಕ್ರೂರ ಅಂತ ನಿಂತಿದೆ. ಮಹಾಶಯ, ನಿನ್ನಿಂದ ಒಂದು ಕೆಲಸ ಆಗಬೇಕು. ನಿನಗೂ ಗೊತ್ತಿರಬೇಕು, ಗೋಕುಲದಲ್ಲಿರೋ ಕೃಷ್ಣ ಬಲರಾಮರೆಂಬ ಇಬ್ಬರು ಹುಡುಗರು ನನ್ನ ನಿದ್ದೆ ಕೆಡಿಸುತ್ತಿದ್ದಾರೆ. ಅವರುಗಳನ್ನು ಮೃತ್ಯುದೇವತೆಗೆ ಆಹುತಿ ಕೊಟ್ಟಲ್ಲದೆ ನನ್ನ ಜೀವಕ್ಕೆ ನೆಮ್ಮದಿಯಿಲ್ಲ. ನಂದಗೋಪನ ಮನೆಯಲ್ಲಿರುವ ಆ ಇಬ್ಬರು ಹುಡುಗರನ್ನು ಉಪಾಯವಾಗಿ ಮಥುರೆಯಲ್ಲಿ ನಡೆಯಲಿರುವ ಮಲ್ಲಯುದ್ಧ ಪಂದ್ಯದ ನೆಪದಲ್ಲಿ ಕರೆದುಕೊಂಡು ಬರಬೇಕು. ಏನು ಮಾಡೋದು? ದೇವಾದಿ ದೇವತೆಗಳು ಮಹಾವಿಷ್ಣುವಿನಲ್ಲಿ ನನ್ನನ್ನು ವಧಿಸುವಂತೆ ಮೊರೆ ಇಟ್ಟಿದ್ದಾರಂತೆ. ಅದಕ್ಕಾಗಿಯೇ ಕೃಷ್ಣ ಬಲರಾಮರು ಇಳೆಗೆ ಇಳಿದಿದ್ದಾರಂತೆ. ಇಷ್ಟೆಲ್ಲ ಗೊತ್ತಿದ್ದು ಏನೂ ಮಾಡದೇ ಇರಲು ಹೇಗೆ ಸಾಧ್ಯ? ಅದಕ್ಕಾಗಿಯೇ ಆ ಇಬ್ಬರು ಹುಡುಗರನ್ನು ಕೊಲ್ಲಿಸಲು ನಾನು ಗೋಕುಲಕ್ಕೆ ಯಾವ ದೈತ್ಯರನ್ನೋ ಕಳುಹಿಸಿದೆ. ಪ್ರಯೋಜನವಾಗಲಿಲ್ಲ. ಅದಕ್ಕೆ ಈಗ ಅವರನ್ನೇ ನನ್ನ ಬಳಿಗೆ ಕರೆಸಿಕೊಳ್ಳೋಣ ಅಂತ. ಮಲ್ಲಯುದ್ಧದ ಪಂದ್ಯ ಜರುಗುವ ರಂಗಸ್ಥಳದ ದ್ವಾರದಲ್ಲೇ ಗಜರಾಜ ಕುವಲಯ ಪೀಡನನ್ನು ನಿಲ್ಲಿಸಲಾಗಿರುತ್ತದೆ. ಆ ಇಬ್ಬರು ಹುಡುಗರು ಒಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಕುವಲಯ ಪೀಡ ಅವರನ್ನು ತುಳಿದು ಕೊಲ್ಲುತ್ತಾನೆ. ಅದಾಗದಿದ್ದರೆ ಮಲ್ಲಯುದ್ಧ ಪಂದ್ಯದ ನೆಪದಲ್ಲಿ ನಮ್ಮವರು ಕೊಲ್ಲುತ್ತಾರೆ. ಇದು ನನ್ನ ಯೋಜನೆ. ನೀನು ಆ ಇಬ್ಬರನ್ನು ಬೃಂದಾವನದಿಂದ ಹೊರಡಿಸಿಕೊಂಡು ಬರಬೇಕು. ಈ ಉಪಕಾರಕ್ಕಾಗಿ ನಿನ್ನನ್ನು ಕರೆಸಿದೆ ಎಂದ. ಅಕ್ರೂರ ಕಂಸನ ಮಾತನ್ನು ಕೇಳಿ ನಿಟ್ಟುಸಿರು ಬಿಟ್ಟ. ಅವನಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದೇ ತಿಳಿಯದೆ ಹೋಯಿತು. ಕಂಸ ಬುದ್ಧಿಯ ಮಾತನ್ನು ಕೇಳುವಂಥವನಲ್ಲವೆಂದು ಅಕ್ರೂರನಿಗೆ ಮೊದಲೇ ಗೊತ್ತು. ತನ್ನನ್ನು ಸಹಾಯಕ್ಕಾಗಿ ಕರೆದಿದ್ದಾನೆ ಎಂದರೆ ತನಗೆ ಆಗುತ್ತದೋ ಇಲ್ಲವೋ ಎಂದು ಹೇಳುವಂತೆಯೇ ಇಲ್ಲ. ಒಪ್ಪಿಕೊಂಡು ಆಗಲಿ ಎನ್ನಲೇಬೇಕೆಂಬ ಒತ್ತಡವಿರುತ್ತದೆ ಎಂಬುದೂ ಗೊತ್ತು. ಅದಕ್ಕೆ ಅಕ್ರೂರ ಸ್ವಲ್ಪ ತಿಣುಕಾಡಿ, ಇಲ್ಲಿ ನನಗೆ ಏನನ್ನಿಸುತ್ತದೆಯೋ ಅದನ್ನು ಹೇಳುವುದಕ್ಕೆ ವ್ಯವಧಾನ ಇದ್ದಂತೆ ತೋರುವುದಿಲ್ಲ. ಮರು ಮಾತನಾಡದೆ ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ ಎಂದು ಒಪ್ಪಿಕೊಂಡು ಹೊರಟ. ಯದುವಂಶದ ಶಾಖೆಯಾಗಿರುವ ಸಾತ್ವತ ವಂಶದಲ್ಲಿ ಜನಿಸಿದ ಅಕ್ರೂರ ಗಾಂಧಿನಿ ಶ್ವಪಲ್ಕರ ಮಗ, ಉಗ್ರಸೇನನ ಅಳಿಯ ಕೂಡ. ಸುತನು ಅವನ ಧರ್ಮಪತ್ನಿ. ಇಂತಪ್ಪ ವೈಷ್ಣವ ಶಿಖಾಮಣಿಯಾದ ಅಕ್ರೂರನಿಗೆ ದಾನಪತಿ ಎಂಬ ಮತ್ತೊಂದು ಹೆಸರೂ ಇತ್ತು.